ದೇವದಾರಿ ಗಣಿಗಾರಿಕೆ ಅನುಮತಿ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರಮುಖವಾಗಿ ಸಂಡೂರು ಭಾಗದಲ್ಲಿರುವಂತಹ ದೇವದಾರಿ ಭಾಗದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಈಗ KIOCL ಅಂದರೆ ಕುದುರೆಮುಖ ಅದಿರು ಸಂಸ್ಥೆಗೆ ಹಸ್ತಾಂತರಿಸುವ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಆದರೆ ಈಗ ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಅಂದರೆ KIOCL ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧ ಅಲ್ಲ. ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಕುದುರೆಮುಖ ವ್ಯಾಪ್ತಿಯಲ್ಲಿ ನಿಯಮ ಬಾಹಿರವಾಗಿ ಚಟುವಟಿಕೆ ಹಿನ್ನೆಲೆ ಈ ರೀತಿಯಾದಂಥ ಕ್ರಮವನ್ನು ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಯಾವ ಕಾರಣಕ್ಕೋಸ್ಕರ ಅವರು ಒಪ್ಪಂದ ಮಾಡ್ತಾ ಇಲ್ಲ ಅಂದರೆ ಈ ದೇವದಾರಿ ಭಾಗದಲ್ಲಿ ಯಾಕೆ ರಾಜ್ಯ ಸರ್ಕಾರ ಒಪ್ಪಂದ ಮಾಡ್ಕೋತಾ ಇಲ್ಲ ಅಂದರೆ ಈಗಾಗಲೇ ಕುದುರೆಮುಖ ಭಾಗದಲ್ಲಿ KIOCL ಗಣಿಗಾರಿಕೆ ಮಾಡ್ತಾ ಇತ್ತು. ಆದರೆ ಅಲ್ಲೇ ಸಾಕಷ್ಟು ನಿಯಮಬಾಹಿರವಾಗಿ ಕ್ರಮವನ್ನು ಮಾಡಿದೆ, ಕಾನೂನನ್ನು ಉಲ್ಲಂಘಿಸಿದೆ. ಹೀಗಾಗಿ ಮೊದಲು ಅದನ್ನು ಸರಿಪಡಿಸಿ ಅದಾದ ಬಳಿಕ ಈ ಬಗ್ಗೆ ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಡೂರು ಭಾಗದಿಂದ ಇನ್ಫ್ಯಾಕ್ಟ್ ಬಳ್ಳಾರಿಯ ಈ ದೇವದಾರಿ ಭಾಗದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ, ಜೊತೆಗೆ ದೇವದಾರಿ ಯಾವ ರೀತಿ ಒಂದು ಪ್ರದೇಶ ಇದೆ, ಇದರ ಸಂಪೂರ್ಣ ವಿವರವನ್ನು ನೋಡ್ಕೊಂಬೋಣ ಬನ್ನಿ. ಉತ್ತರ ಕರ್ನಾಟಕದ ಆಕ್ಸಿಜನ್ ಬ್ಯಾಂಕ್ ಅಂತಲೇ ಪ್ರಖ್ಯಾತಿ ಪಡೆದಿರುವಂತಹ ಸಂಡೂರಿಗೆ ಮತ್ತೆ ಗಣಿ ವಿಸ್ತರಣೆಯ ಆತಂಕ ಶುರುವಾಗಿರುವಂಥದ್ದು. ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸುಮಾರು 470 ಹೆಕ್ಟೇರ್ ಪ್ರದೇಶಕ್ಕೆ ಹೊಸದಾಗಿ ಗಣಿಗಾರಿಕೆಗೆ ಮಾಡಲಿಕ್ಕೆ ಅಂಕಿತವನ್ನಾಗಿರುವಂಥದ್ದು. ನಾವಿವತ್ತು ಸಂಡೂರಿನ ದೇವಗಿರಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗಣಿ ಪ್ರದೇಶದಲ್ಲಿದ್ದೀವಿ. ತಾವು ದೃಷ್ಟಿ ಕೂಡ ಗಮನಿಸ್ಬೋದು. ಈ ಸುಮಾರು 470 ಹೆಕ್ಟೇರ್ ಅಂದರೆ 1160 ಎಕರೆ ಪ್ರದೇಶದಲ್ಲಿ ಈಗ ಹೊಸದಾಗಿ ಕುದುರೆಮುಖ ಐರನ್ ಕಂಪ್ನಿಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಅಂಕಿತವನ್ನು ಹಾಕಿರುವಂಥದ್ದು. ಹೀಗಾಗಿ ಈ ಅರಣ್ಯ ಪ್ರದೇಶದಲ್ಲಿ ಹೊಸದಾಗಿ ಮೈನಿಂಗ್ ಕೂಡ ಪ್ರಾರಂಭವಾಗೋ ಸಾಧ್ಯತೆ ಇದೆ. ಹೀಗಾಗಿ ಪರಿಸರ ಪ್ರೇಮಿಗಳು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಸುಮಾರು 16 ಗ್ರಾಮಗಳಿಗೆ ಕೂಡ ನೆಲೆಯನ್ನು ಕಳೆದುಕೊಳ್ಳುವಂಥ ಆತಂಕ ಕೂಡ ಶುರುವಾಗಿರುವಂಥದ್ದು. ಮತ್ತು ಪ್ರಮುಖವಾಗಿ ಈ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಪ್ರಮುಖ ಔಷಧಿ ಗುಣಗಳಿರ್ತಕ್ಕಂತಹ ಏನು ಮರಗಳಿರ್ತಕ್ಕಂಥ ಸಸ್ಯಗಳಿರುವಂಥದ್ದು. ಹೀಗಾಗಿ ಅವುಗಳಿಗೆ ಕೂಡ ಕೂತು ಬರುವಂಥದ್ದೇ. ಸುಮಾರು ಒಂದು ಅಂದಾಜಿನ ಪ್ರಕಾರವಾಗಿ 1 ಲಕ್ಷಕ್ಕೂ ಅಧಿಕ ಮರಗಳು ಕೂಡ ಮಾರಣ ಹೋಮ ನಡೆಯುತ್ತೆ. ಹೀಗಾಗಿ ಪರಿಸರ ಪ್ರೇಮಿಗಳಿಗೂ ಇದು ಕೆಂಗಣಿಗೆ ಗುರಿಯಾಗಿರುವಂಥದ್ದು. ಮತ್ತು 2018ರಲ್ಲಿ ಕುಮಾರಸ್ವಾಮಿ ಅವರು ಸಂಡೂರು ಗ್ರಾಮಕ್ಕೆ ಬಂದಾಗ ಅಂದರೆ ಬಳ್ಳಾರಿಗೆ ಬಂದಾಗ ನಾನು ಮತ್ತೆ ಅಧಿಕಾರಕ್ಕೆ ಬಂದರೆ ಸಂಡೂರಿನ ಭಾಗದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಟೆಂಪಲ್ ಸುತ್ತಮುತ್ತ ಇರ್ತಕ್ಕಂಥ ಗಣಿಗಾರಿಕೆಯನ್ನು ನಾನು ಯಾವುದೇ ಕಾರಣಕ್ಕೂ ಹೊಸದಾಗಿ ಅನುಮತಿ ಕೊಡಲ್ಲ ಮತ್ತು ಗಣಿಗಾರಿಕೆ ಒಂದು ವೇಳೆ ಮಾಡ್ತಾ ಇದ್ರು ಕೂಡ ಅದಕ್ಕೆ ನಿಷೇಧವನ್ನು ಮಾಡ್ತೀನಿ ಅಂತ ಕೂಡ ಮಾತನ್ನು ಹೇಳಿದರು. ಆದರೆ ಈಗ ಅವರೇ ಕೇಂದ್ರ ಸಚಿವರಾಗುತ್ತಾ ಬಂದ ತಕ್ಷಣವೇ ಇಲ್ಲಿರ್ತಕ್ಕಂಥ ಕರ್ನಾಟಕದ ಸಂಡೂರಿನ ಭಾಗಕ್ಕೆ ಮತ್ತು ಗಣಿ ವಿಸ್ತರಣೆಗೆ ಮತ್ತು ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೋಸ್ಕರ ಅಂಕಿತವನ್ನು ಹಾಕಿರೋದು ಮಾತ್ರ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಮತ್ತು ಪ್ರಮುಖವಾಗಿ ಅರಣ್ಯ ಇಲಾಖೆ ಹೇಳುವ ಪ್ರಕಾರವಾಗಿ ಸುಮಾರು ಇಲ್ಲಿ ಸಾಕಷ್ಟು ಪ್ರಾಣಿ ಸಂಕುಲ ಕೂಡ ಹಾನಿಯಾಗುತ್ತೆ. ಅಂದರೆ ಪ್ರಮುಖವಾಗಿ ಇಲ್ಲಿ ದರೋಜಿಯ ಕರಡಿ ಧಾಮ ಇದೆ ಮತ್ತು ಪ್ರಮುಖವಾಗಿ ಈ ಸುತ್ತಮುತ್ತ ಇರತಕ್ಕಂಥ ಸಾಕಷ್ಟು ಜೀವ ಸಂಕಲನವಿದೆ. ಹೀಗಾಗಿ ಅವುಗಳಿಗೆ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಮತ್ತು ಒಂದು ವೇಳೆ ಇದಷ್ಟು ಗುಡ್ಡ ಪ್ರದೇಶ ನಾಶ ಆದರೆ ಇಲ್ಲಿರ್ತಕ್ಕಂಥ ನೀರಿನ ಭದ್ರತೆ ಕೂಡ ಸಮಸ್ಯೆ ಆಗುತ್ತೆ ಮತ್ತು ಸಾಕಷ್ಟು ಪೊಲ್ಯೂಟೆಡ್ ಪ್ರದೇಶ ಆಗುತ್ತೆ. ಈಗಾಗಲೇ ಸಾಕಷ್ಟು ಪೊಲ್ಯೂಷನ್ ಯುಕ್ತವಾಗಿರ್ತಕ್ಕಂಥ ಬಳ್ಳಾರಿಗೆ ಮತ್ತಷ್ಟು ಪೊಲ್ಯೂಷನ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಪ್ರಮುಖವಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಭೂಕುಸಿತ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಷ್ಟು ಪ್ರಮಾಣದಲ್ಲಿ ಗಣಿಯನ್ನು ನಾವು ಒಂದು ವೇಳೆ ಹೊರಗೆ ತೆಗೆದಾಗ ಭೂಕುಸಿತ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಪರಿಸರ ರಕ್ಷಣೆ ಸಂಬಂಧಪಟ್ಟಂತರು ಮತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಸಂಬಂಧಪಟ್ಟತಕ್ಕಂಥ ಅಧಿಕಾರಿಗಳು ಕೂಡ ಸಾಕಷ್ಟು ಇಲ್ಲಿರ್ತಕ್ಕಂಥ ಗಣಿ ವಿಸ್ತರಣೆಗೆ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಒಂದು ಮಾಹಿತಿ ಪ್ರಕಾರವಾಗಿ ಈ ಹಿಂದೆ ಕೂಡ 2020ರಲ್ಲಿ ಅರಣ್ಯ ಇಲಾಖೆ ಕೂಡ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಗಣಿ ವಿಸ್ತರಣೆಗೆ ಅನುಮತಿ ಕೊಡಬಾರದು ಅನ್ನೋ ಕೂಡ ಒಂದು ವರದಿಯನ್ನು ಕೊಟ್ಟಿತ್ತು. ಮತ್ತು ಈಗ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಇರತಕ್ಕಂಥ ಕುಮಾರಸ್ವಾಮಿ ಅವರು ನೀಡುವಂಥ ಅಂಕಿತಕ್ಕೆ ರಾಜ್ಯ ಸರ್ಕಾರದ ನಿಲುವೇನು ಅನ್ನೋ ಪ್ರಶ್ನೆಯನ್ನು ಕೂಡ ಪರಿಸರವಾದಿಗಳು ಮಾಡ್ತಾ ಇರುವಂಥದ್ದು. ಮತ್ತು ಪ್ರಮುಖವಾಗಿ ನಿನ್ನೆ ಬಳ್ಳಾರಿಗೆ ಬಂದಿರತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ, ನಾನು ಜಿಲ್ಲಾಡಳಿತಕ್ಕೆ ವರದಿ ಕೊಡೋದು ತಿಳಿಸಿದ್ದೇನೆ, ನಂತರದಲ್ಲಿ ವರದಿ ಬಂದ ನಂತರ ನಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬೆಳಗ್ಗೆ TV9 ಬಳ್ಳಾರಿ.